ಬರೀ ಆರೋಪ ಪ್ರತ್ಯಾರೋಪ ಬೇಡ ಸರ್. ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ದಾರೆ. ಕೆಪಿಎಸ್ಸಿ ಪರವಾದ ಲಾಯರೇ ಹೋಗ್ತಿಲ್ಲ ಅಂತ ಹೇಳಿ, ದಯಮಾಡಿ ನಿಮ್ ಸರ್ಕಾರ ಇದೆ ಗಮನ ಕೊಡಿಸಿ ಸರ್, ಸಾಲ್ವ್ ಮಾಡಿಸಿ. 400 ಜನ ಏನು ವೆಟರ್ನರಿ ಡಾಕ್ಟರ್ ಇದ್ದಾರೆ ಅದನ್ನ ನೇರವಾಗಿ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿ ಸರ್ಕಾರಕ್ಕೆ ಗಮನ ತರ್ತೀವಿ. ಈಗ ನಾನು ಅಗ್ರಿಕಲ್ಚರ್ ಸ್ಟೂಡೆಂಟ್ ಮೇಡಮ್. ಇವಾಗ 2017ರಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗಿದ್ದು. ಇವಾಗ 2 ವರ್ಷದಿಂದ ಇವಾಗ ಕಾಲ್ ಫಾರ್ಮ್ ಮಾಡಿದ್ರು. ಅದನ್ನ ರೀಸನ್ ಇರಲಿಲ್ಲ, ಅದನ್ನ ಒಳ ಮೀಸಲಾತಿ ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅದು ರಿಕ್ರೂಟ್ಮೆಂಟ್ ಆಗಬೇಕು. ಇವಾಗ ನಮ್ಮ ಪ್ರಶ್ನೆ ಏನು ಅಂತಂದರೆ, ಇವಾಗ ಅದನ್ನು KA ಮೂಲಕ ಮಾಡಬೇಕು. ಯಾಕಂದರೆ ಇಲ್ಲೇ ಇದೆ PDF. ಇವಾಗ ನೆನ್ನೆ ಬಂದಿದೆ PDF ಎಷ್ಟು ಕರಪ್ಷನ್ ಆಗಿದೆ ಅಂತ. KS ಕೂಡ ಇವಾಗ ಅದ್ರ ಬಗ್ಗೆನೇ ಡಿಬೇಟ್ ಆಗಿರೋದ್ರಿಂದ KS ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತು. CTL ಆಗಿದೆ. ಇವಾಗ ಏನು ರೀಸೆಂಟಾಗಿ ರಿಕ್ರೂಟ್ಮೆಂಟ್ ಆಗಿದೆ ಎಲ್ಲದರಲ್ಲೂ ಕರಪ್ಷನ್ ಆಗಿದೆ. ಹಾಗಾಗಿ ನಮಗೆ ಯಾವುದೇ ರೀತಿಯ ಭರವಸೆ ಇಲ್ಲ. ಇವಾಗ ನೀವೇ ಹೇಳಿದ್ರಲ್ವಾ ಕೊಡಬೇಕು, KA ಕೊಡಬೇಕಂತ ಹೇಳಿದ್ರಲ್ಲ, ಕೊಡಿ. ಯಾರಿಗೋಸ್ಕರ ಮಾಡ್ತಾಯಿದ್ರು? ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾಯಿದ್ದೀರಲ್ವಾ. ನಾವು 2 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಒಂದು ಮನವಿ ಏನಂತಂದರೆ, ಮಾನ್ಯ ಕೃಷಿ ಸಚಿವರಿಗೆ ಇದು ದಯವಿಟ್ಟು KPSCಯಿಂದ ಬೇಡ, KEಗೆ ಕೊಡಬೇಕಂತ. ಎಲ್ಲ ಸ್ಟೂಡೆಂಟ್ಸು 20,000 ಸ್ಟೂಡೆಂಟ್ಸು ಓದ್ತಾ ಇದ್ದಾರೆ. ಅವರ ಬೇಡಿಕೆ ಏನಂತಂದರೆ KEಗೆ ಕೊಡಬೇಕು. ನೀವು ಹೇಳಿದ್ರಿ ಡಿಜಿಟಲ್ ಇಂಡಿಯಾ ಮಾಡಿದ್ವಿ, ಆಮೇಲೆ ಯುವ ನಿಧಿ ಕೊಟ್ವಿ, ಆಮೇಲೆ ಇನ್ನೂ ಏನೋ AI ಬಂತು ಅಂತ ಹೇಳಿದ್ರಿ. ಅದು ಒಂದು ಸೆಟ್ ಆಫ್ ಪೀಪಲ್ಗೆ ಒಂದು ಕಡೆ ಅನುಕೂಲ ಆಗ್ಬೋದು. ಇಲ್ಲಿ ಲಕ್ಷಾಂತರ 10 ಲಕ್ಷ 20 ಲಕ್ಷ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರಲ್ವಾ, ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ತಿದೆ? ನಮಗೆ ಕೆಲಸ ಬೇಕು. ಅಲ್ಲಿ ಡಿಜಿಟಲೈಸೇಷನಿಂದ ನಮಗೇನು ಅನುಕೂಲ ಆಗ್ತಿದೆಯಾ? ನಮಗೆ ಕೆಲಸ ಬೇಕು. ಅಲ್ಲಿ ಬೀದಿನಲ್ಲಿ ನಿಂತ್ಕೊಂಡು 20 ಲಕ್ಷ ಸ್ಟೂಡೆಂಟ್ಸು ಹೋರಾಡ್ತಾ ಇದ್ದಾರಲ್ವಾ, ಅವ್ರಿಗೆ ಕೆಲಸ ಬೇಕು. ಅದ್ರ ಬಗ್ಗೆ ಮಾತಾಡಿ. ನೀವು ಶುಗರ್ ಕೋಟಿಂಗ್ ಆಗಲಿ, ನಿಮ್ಮ ಗೌರ್ಮೆಂಟ್ ಪರವಾಗಲಿ ನೀವು ಸುತ್ತಿ ಬಳಸಿ ನಿಮ್ಮ ಗೌರ್ಮೆಂಟ್ ಬಗ್ಗೆ ಡಿಫೆಂಡ್ ಮಾತಾಡ್ತಾ ಇದ್ದೀರಾ. ಒಂದು ಆಮೇಲೆ ಇನ್ನೊಂದು ಬಿಜೆಪಿ ಸರ್ಕಾರ ಇದ್ದಾಗ ಸ್ಟೂಡೆಂಟ್ಸೇ ನಿಮ್ಮನ್ನ ಮನೆ ಕಳಿಸಿದ್ದು ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಅದು ಭ್ರಷ್ಟಾಚಾರ ಆದಾಗ ಒಂದಷ್ಟು ಏನಿಲ್ಲ, ಒಂದು 40% ಕಾಂಟ್ರಿಬ್ಯೂಷನ್ ಸ್ಟೂಡೆಂಟ್ಸೇ ಇದೆ. ಸ್ಟೂಡೆಂಟ್ಸ್ದೇ ಇದೆ ನಿಮ್ಮ ಒಂದು ಬಿಜೆಪಿ ಸರ್ಕಾರ ಮನೆಗೆ ಹೋಗೋಕ್ಕೆ. ಆಮೇಲೆ ಅದು ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಅಂತ ಬಂದರೆ ನಾವು ನ್ಯೂಟ್ರಲ್ ಆಗಿ ಮಾತಾಡ್ತಿದ್ದೀವಿ. ನಮ್ಗೆ ಯಾವ ಪಾರ್ಟಿನೂ ಇಲ್ಲ, ನಮ್ಗೆ ಕೆಲಸ ಬೇಕು. ಇವಾಗ ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ, ಇದೇ ಪ್ರಿಯಾಂಕಾ ಖರ್ಗೆ ಸರು ಬೀದಿ ನಾಟಕ ಮಾಡಿದ್ರು. ಎಲ್ಲ ನಾವು ನೋಡ್ಕೊಂಡೇ ಬಂದಿದ್ವಿ. 23ರಲ್ಲಿ ನಾವು ಸ್ಟೂಡೆಂಟ್ಸ್ ಆಗಿದ್ವಿ. ಬೀದಿ ನಾಟಕ ಮಾಡಿದ್ರು. ಯಾವುದೋ ಒಂದು ಲೆಟ್ರ್ ಇಟ್ಕೊಂಡು 545 PSI ಹಗರಣ ಇಟ್ಕೊಂಡು ಬೀದಿ ನಾಟಕ ಮಾಡಿದ್ರು. ನೋಡು ಹಿಂಗೆ ಮಾಡ್ತವ್ರೆ ಭ್ರಷ್ಟಾಚಾರ ಆಗಿದೆ ಅಂದ್ಬಿಟ್ಟು. ಇವರು BJP 40% ಅಂದರು, ಇವಾಗ ಇವರು 80% ಮಾಡ್ತಿದ್ದಾರೆ ಭ್ರಷ್ಟಾಚಾರ. ಇವಾಗ ನೀವೇ ಪ್ರಿಯಾಂಕಾ ಖರ್ಗೆ ಅವರು ಅಷ್ಟು ಹೋರಾಟ ಮಾಡಿದ್ರು ಅಲ್ವಾ. ನಾನು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀನಿ, ಇವತ್ತು ಯಾಕೆ ಬೀದಿಗೆ ಬರ್ತಲ್ವಾ? ಅಲ್ಲಿ ಪ್ರೊಟೆಸ್ಟ್ ಆಯ್ತಲ್ವ, ನೀವು ಬರ್ಬೋದಾಯ್ತಲ್ವ, ಮಾತಾಡ್ಬೋದಲ್ಲ, ಯಾಕೆ ಮಾತಾಡಿಲ್ಲ ನೀವು? ಇವಾಗ ಇನ್ನೊಂದು ಹೇಳಿದ್ರು 3,000 ಯುವ ನಿಧಿ ಕೊಡ್ತಾ ಇದೀವಿ ಅಂದ್ಬಿಟ್ಟು. ಯುವ ನಿಧಿ ಕೊಡ್ತಾ ಇದಾರೆ ಅಂದ್ಬಿಟ್ಟು ನಾವು ಓದ್ತಾ ಇದೀವ. ನಿಮಗೆ ಯುವ ನಿಧಿ ಎಷ್ಟು ಜನ? 20 ಲಕ್ಷ ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಎಷ್ಟು ಜನಕ್ಕೆ ತಲುಪ್ತಾ ಇದೆ? ರೆಕಾರ್ಡ್ಸ್ ಕೊಡ್ಬೇಕಲ್ವಾ ನೀವು ಯುವ ನಿಧಿ ಅಂದ್ಬಿಟ್ಟು. ನಿಮ್ಮ 3,000 ನಾವೇ ಕೊಡ್ತೀವಿ ತಗೊಳ್ಳಿ. ನಿಮಗೆ ಎರಡು ಮ್ಯಾನಿಫೆಸ್ಟೋ ಹೇಳಿದ್ರಿ ಮೇಡಮ್. 2 ಮ್ಯಾನಿಫೆಸ್ಟೋ ಏನಂದ್ರೆ, ಒಂದು ನೇಮಕಾತಿ, ಆಮೇಲೆ ಇನ್ನೊಂದು ಸ್ಕೀಮ್ಗಳು. ಇವು ನೇಮಕಾತಿ ಹೇಳಿದ್ರಲ್ವಾ, ಎಷ್ಟು 3 ವರ್ಷ ಆಯಿತು, ಏನು ಮಾಡಿದ್ರಿ ನೀವು? ಇನ್ನೊಂದು ಮಾತು ಹೇಳಿದ್ರಿ, 10,000 BJP ಅವರು ಮಾಡಲಿಲ್ಲ, ಕೇಂದ್ರ ಸರ್ಕಾರದಿಂದ. ನಾವು ಓದ್ತಾ ಇರೋದು ಕೇಂದ್ರ ಸರ್ಕಾರಕ್ಕಲ್ಲ ಸರ್, ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಾವು ಓದ್ತಾ ಇರೋದು. ಇಲ್ಲೆಲ್ಲ ಕೂತಿರೋ ಸ್ಟೇಟ್ ಗೌರ್ಮೆಂಟಲ್ಲಿ ಓದ್ತಾ ಇರೋರು. ಅವರು ನೀವು ಮಾಡಿ, ನಿಮ್ದೇನಿದೆ ನೀವು ಮಾಡಿ, ನಾವು ನಿಮಗೆ ಕೇಳ್ತಾ ಇರೋದು. ಕೇಂದ್ರ ಸರ್ಕಾರ ನಮ್ಗೆ ಬೇಕಾಗಿಲ್ಲ ಸರ್. ನಟರಾಜ್ ಗೌಡ್ರೆ, 2 ಸಲಹೆ. ಒಂದು ಕೃಷಿ ಇಲಾಖೆ, ಮತ್ತೊಂದು ಪಶುಸಂಗೋಪನಾ ಇಲಾಖೆ. ದಯಮಾಡಿ ನೀವು ಸರ್ಕಾರದ ಪ್ರತಿನಿಧಿಯಾಗಿ 2 ಇಲಾಖೆಯ ಸಚಿವರಿಗೆ ವಿಚಾರವನ್ನ ತಲುಪಿಸಿ ಅಂತ ಹೇಳ್ತಾ ಬೇರೆ ಅವರ ಅಭಿಪ್ರಾಯ. ಅವರು KEA ಮುಖಾಂತರ ಎಕ್ಸಾಮ್ ಆಗ್ಲಿ ಅಂತ ಹೇಳ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀವಿ. KEA ಮುಖಾಂತರ ಎಕ್ಸಾಮ್ ಆಗ್ಲಿ ಅಂತ ಹೇಳಿ ನಾವು ಕೂಡ ಮನವಿ ಮಾಡ್ತೀವಿ. ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಆದ್ರೆ ನೋಡಿ, ನಿಮಗೆ ತಲುಪಿಲ್ಲ ಅಂದ್ರೆ ಯುವ ನಿಧಿ ನಿಮಗೋಸ್ಕರ ಅಂತಾನೆ ಏನಿಲ್ಲ. ಯಾವ ಬಡವರಿದ್ದಾರೆ ಅವ್ರಿಗೆ ಹೋಗ್ಬೇಕು. 3,09,000 ಜನ ಯುವ ನಿಧಿ ಅಂತ ಇದ್ದಾರೆ. ಯಾವ ಸರ್ಕಾರ ಕೂಡ ಕೊಟ್ಟಿಲ್ಲ, ನಮ್ಮ ಸರ್ಕಾರ ಕೊಟ್ಟಿದೆ. ಅದು ನಮಗೆ ಹೆಮ್ಮೆ ಇದೆ. ತಲುಪಿಲ್ಲ ಅಂದ್ರೆ ಆಮೇಲೆ ಡಿಜಿಟಲ್ ಮಾಡಿದ್ರೆ, ಡಿಜಿಟಲ್ ನಿಮಗೋಸ್ಕರ ಮಾಡಿದಲ್ಲ, ಡಿಜಿಟಲ್ ಲೈಬ್ರರಿ. ನಾನು ಒಬ್ಬ ಕೃಷಿ ಪದವೀಧರ, ಅರ್ಥ ಮಾಡ್ಕೋತೀನಿ. ಆದರೆ ನಾನು ನಮ್ಮ ಸೋದರನಿಗೆ ಸಲಹೆ ಕೊಡೋದೇನು ಅಂತಂದ್ರೆ, ಇವತ್ತಿನ ಕೃಷಿ ಸಚಿವರಿಗೆ ಅದೆಲ್ಲ ಏನು ಅರ್ಥ ಆಗಲ್ಲ ಸ್ವಾಮಿ. ಚಲುವರಾಯ ಸ್ವಾಮಿ ಅವ್ರಿಗೆ, ನಾನು ಒಬ್ಬ ಕೃಷಿ ಪದವೀಧರ, ಬಹಳ ಹತ್ತಿರದ ನಾನು ಬಲ್ಲೆ. ಅವ್ರು ಬೀಜ ಕೊಡಕ್ಕೆ ಆಗಿಲ್ಲ ರೈತರಿಗೆ, ಬಿತ್ತನೆ ಬೀಜ. ಇನ್ ಪಾಪ ಈ ಕೃಷಿ ವಿದ್ಯಾರ್ಥಿಗಳು ಅವ್ರ ಮಾತನ್ನ ಕೇಳ್ತಾರೆ. ನಮಸ್ತೆ. ಈಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಸರ್, ಹಿಂಗೆ ಗೊಂದಲ ಮೂಡಿಸಿ ಇನ್ನೊಂದು 5 ವರ್ಷ ತಳ್ಳಿ, ಆಮೇಲೆ ಇನ್ನೊಂದು 5 ವರ್ಷ ಕೊಡಿ, ವಿದ್ಯಾರ್ಥಿಗಳ ಬದುಕು ಬೀದಿಲೇ ಹಾಳಾಗೋಗ್ಬಿಡ್ಲಿ ಸರ್. ನೀವು ಸಾಕ್ಷಿ ಕೊಡಿ ಅಂತೀರಿ. ಇಲ್ಲಿ ಲೈಬ್ರರಿಲಿ ಓದೋಂಥ ವಿದ್ಯಾರ್ಥಿ, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಹೋದಂಥ ವಿದ್ಯಾರ್ಥಿ KPSCಯಲ್ಲಿ ನಡೆಯತಕ್ಕಂಥ ಅಕ್ರಮದ ಬಗ್ಗೆ ಸಾಕ್ಷಿ ಎಲ್ಲಿಂದ ತರ್ತಾನೆ ಸರ್? ಎಲ್ಲಿಂದ ತರಕಾಗುತ್ತೆ ಸರ್? ಇನ್ನೊಂದು ವಿಚಾರ, ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. PDO ಲಿಸ್ಟ್ ಬಿಟ್ರು ಮೇಡಮ್. PDO ಎಕ್ಸಾಮು ಮತ್ತು VAO ಎಕ್ಸಾಮ್ ಅಂತ KEA ಮಾಡಿದ್ದು, VAO ಎಕ್ಸಾಮು. PDO ಎಕ್ಸಾಮ್ KPSC ಮಾಡಿದ್ರು. ಬರೀ 40 ದಿನಗಳ ಅಂತರ ಮೇಡಮ್. ಅಲ್ಲಿ VAO ಎಕ್ಸಾಮಲ್ಲಿ 40 ಮಾರ್ಕ್ಸ್ ತೆಗಿಯೋಕ್ಕಾಗದೇ ಇರೋನು ಇಲ್ಲಿ 158 ಮಾರ್ಕ್ಸ್ ತೆಗೆದು ರಾಜ್ಯಕ್ಕೆ ಟಾಪರ್ ಆಗ್ತಾನೆ. 40 ದಿವಸ ಸಾಧ್ಯನಾ ಇದು ಸರ್? ಇಂಥ ಕಣ್ಣಿಗೆ ಅಂಗೈವಣಿಗೆ ಕನ್ನಡಿ ಬೇಕಾ ಸರ್? ಅಂಗೈವಣಿಗೆ ಕನ್ನಡಿನ ಮ್ಯಾಮ್ ತೋರಿಸಿ ಮ್ಯಾಮ್, ಇದು ಡಿಸ್ಪ್ಲೇ ಮಾಡಿ ಬರೀ ಸರ್. 90%
ಸ್ಕ್ಯಾಮ್ ಆಗಿದೆ PDO ಲಿಸ್ಟಲ್ಲಿ. VA ಎಕ್ಸಾಮ್ ಅಲ್ಲಿ 10, 15, 20 ಮಾರ್ಕ್ಸ್ ತೆಗ್ದಿರೋರು 150, 160 ಮಾರ್ಕ್ಸ್ ತೆಗ್ದು ರಾಜ್ಯಕ್ಕೆ ಟಾಪರ್ ಆಗಿ ಬಂದಿದ್ದಾರೆ ಸರ್. ಇನ್ನೇನ್ ಸಾಕ್ಷಿ ಬೇಕು ನಿಮ್ಗೆ ಹೇಳಿ. ಈಗ ಆಯ್ತು, ನೋಡಿ, ಉತ್ತರ ಈಗ ಸರ್ ನಮ್ಮ ಜೀವನ ದಯವಿಟ್ಟು ಹಾಳು ಮಾಡಬೇಡಿ. ಏಜ್ ರಿಲ್ಯಾಕ್ಸೇಷನ್ ಇಂದಿರಾ ಕ್ಯಾಂಟೀನ್ ಬೇಕಾಗಿಲ್ಲ ನಮಗೆ ದಯವಿಟ್ಟು. ಈಗ ಆಯ್ತು, ಅದು ಎರಡು ಎಲ್ಲರಿಗೂ ಪ್ರಮುಖ ಅನುಕೂಲ ಪ್ರಶ್ನೆ ಆಗಿತ್ತಲ್ಲ. ಸರ್, ಅವ್ರು ಕೇಳಿರೋದು. ಅದು ಅನುಕೂಲ ಪಡೋರು ಅನುಕೂಲ ಪಡ್ಕೊಳ್ಳಿ, ಅದ್ರ ಬಗ್ಗೆ ನೀವು ಜಾಸ್ತಿ ನೆಗೆಟಿವ್ ಮಾತಾಡಬೇಡಿ. ನಾನೇನ್ ಹೇಳ್ತೇನೆ ಅಂದ್ರೆ, ನೀವು ಎಕ್ಸಾಮ್ KEA ಮುಖಾಂತರ ಅಥವಾ KPSC ಮುಖಾಂತರ ಆಗ್ತಾರ ಎಕ್ಸಾಮ್ ವ್ಯತ್ಯಾಸ ನೀವು ಹೇಳ್ತಾ ಇದ್ರಿ. KEA ಎಕ್ಸಾಮ್ ಬರ್ದಿರೋಂಥವ್ನು ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದಾನೆ, KPSC ಬರ್ದಿರ್ತಕ್ಕಂಥವ್ನು ಜಾಸ್ತಿ ತೆಗಿತಾ ಇದ್ದಾನೆ ಅಂತ. ಆ ತರ ಪಾರದರ್ಶಕತೆ ಇಲ್ಲ ಅಲ್ಲಿ, ನಿಮಗೆ ಏನು ಹೊಣೆಗಾರಿಕೆ ಇಲ್ಲ ಅಂದ್ರೆ ನಾವು ಪಾರದರ್ಶಕತೆಯನ್ನು ತರಬೇಕು ಅಂತ ನೀವೇನು ಕೇಳ್ತಾ ಇದ್ದೀರಾ? OMR ಶೀಟ್ ಕೇಳಿ ಸೇಮ್ ಡೇ ಇಲ್ಲ ಆಯ್ತು, ನಿಮ್ ಪ್ರಶ್ನೆ ಅರ್ಥ ಆಯ್ತಪ್ಪ, ನಿಮ್ ಪ್ರಶ್ನೆ ಅರ್ಥ ಆಯ್ತು. OMR ಶೀಟ್ ನೀವು ಹೇಳ್ತಾ ಇದ್ದೀರಲ್ಲ, ಆನ್ಲೈನ್ ಅಲ್ಲಿ ಬರಬೇಕು, ಸೇಮ್ ಡೇ ಅಪ್ಲೋಡ್ ಆಗಬೇಕು, ರಿಸಲ್ಟ್ ಸೇಮ್ ಡೇ ಬರಬೇಕಲ್ಲ, ಅದು ಖಂಡಿತವಾಗಿ KPSC ನಲ್ಲಿ ಕೂಡ ಆಗಬೇಕು ಅಂತ ನಾನು ಕೂಡ ಹೇಳ್ತೀನಿ. ಇಷ್ಟು ವಿದ್ಯಾರ್ಥಿ ಸಮುದಾಯದ ಒತ್ತಾಯ ಇರಬೇಕಾದ್ರೆ ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳಿ. KPSC ಮೇಲೆ ವಿಶ್ವಾಸ ಹೋಗ್ಬಿಟ್ಟಿದೆ ವಿದ್ಯಾರ್ಥಿಗಳಿಗೆ, ಅದನ್ನ ದಯಮಾಡಿ ಬಗೆಹರಿಸ್ಬಿಡಿ ಅಂತ ಹೇಳಿ ಕೇಳ್ಕೊಳ್ಳಿ ಅಂತ ಹೇಳಿ ಮನವಿ. ಪ್ರಶ್ನೆ ನಟರಾಜ್ ಗೌಡ್ರು ಈಗ ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ. ಅವ್ರ ಮಾತನ್ನ ಸರ್ಕಾರದ ಪ್ರತಿನಿಧಿಗಳು, ಮಿನಿಸ್ಟರ್ಗಳು ಕೇಳಿಸ್ಕೊಳ್ತಾರೆ. ನಮ್ಮ ಮಹಾಭಾರತ ಕಾರ್ಯಕ್ರಮದ ಮೂಲಕ ನಟರಾಜ್ ಗೌಡ್ರು ಭರವಸೆ ಕೊಡ್ತಿದ್ದಾರೆ, ಟ್ರಾನ್ಸ್ಪರೆನ್ಸಿ ತರಬೇಕು, ಅದಾಗದೆ ಹೋದ್ರೆ KEA ಮುಖಾಂತರನೇ ಎಕ್ಸಾಮ್ ನಡೆಸುವ ಒಂದು ಸಜೆಷನ್ ಅನ್ನ ಕೊಡ್ತೀನಿ ಅಂತ ಹೇಳಿ ಅದನ್ನ ಸ್ವಾಗತ ಮಾಡೋಣ. ನಾವು ಹಾಗೆ ಮಾಡ್ತಾರೆ ಅನ್ನೋ ಭರವಸೆ ಮಾಡದೆ ಹೋದ್ರೆ ಮತ್ತೆ ಇದೇ ವೇದಿಕೆಯಲ್ಲಿ ಪ್ರಶ್ನೆ ಮಾಡೋಣ. ಪ್ರಶ್ನೆ ಅಲ್ಲ ಮೇಡಮ್, ಇಡೀ ರಾಜ್ಯವ್ಯಾಪಿ ಮತ್ತೊಂದು ಹೋರಾಟದ ರಣಕಹಳೆಯನ್ನು ಒತ್ತೀವಿ ನಾವು. ಡನ್, ಟೇಕನ್. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಪ್ರಶ್ನೆ ಕಾಂತಕುಮಾರ್ ಸರ್, ನಿಮಗೆ ಪ್ರಶ್ನೆ. ನೀವೀಗ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಪರವಾಗಿ ವಿದ್ಯಾರ್ಥಿ ಮುಖಂಡರಾಗಿ ನೀವು ಹೋರಾಟ ಮಾಡ್ತೀರಾ. ನಾನು ಸ್ವಾಗತ ಮಾಡ್ತೀನಿ ಸರ್. ಯಾರೇ ಆಗಲಿ ನಿಮ್ಮಂತಹ ಹೋರಾಟಗಾರರು ಇದ್ದಾಗಲೇ ಸರ್ಕಾರಗಳನ್ನ ಎಚ್ಚರಿಸಕ್ಕೆ. ಯಾಕಂದರೆ ನಮ್ಮ ವಿರೋಧ ಪಕ್ಷ ನಿಮ್ಮ ಮಟ್ಟಿಗೆ ಇವತ್ತು ಕೆಲಸ ಮಾಡ್ತಿಲ್ಲ. ನಾವು ಯಾವಾಗಲೂ ಹೇಳ್ತಿದ್ವಿ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಒಂದು ರೀತಿಯಲ್ಲಿ ವಿರೋಧ ಪಕ್ಷವಾಗಿ ನೀವು ಇವತ್ತು ಕೆಲಸ ಮಾಡ್ತೀರಾ, ನಾನು ಸ್ವಾಗತ ಮಾಡ್ತೀನಿ. ನೀವು ಇವಾಗ ಹೇಳಿದ್ರಿ ಉದ್ಯೋಗಗಳು ಕೊಟ್ಟಿಲ್ಲ, ಉದ್ಯೋಗಗಳನ್ನ ಕೊಟ್ಟಿಲ್ಲ ಅಂತ. ಈ ಉದ್ಯೋಗದ್ದು ಏನು ಸಮಸ್ಯೆ ಇತ್ತು ಅಂತ ಎಲ್ಲರಿಗೂ ತಿಳಿದಿದೆ. ಕಾಂತರಾಜ್ ಆಯೋಗ ಇರ್ಬೋದು, ನಾಗಮೋಹನ್ ದಾಸ್ ಆಯೋಗದಿಂದ ಒಳ ಮೀಸಲಾತಿಯ ಗೊಂದಲಗಳಿಂದ ಅವತ್ತಿನ ದಿವಸ ನೀವೇ ಹೇಳಿದಾಗ ನಿಮಗೆ ಗೊತ್ತಿರಂಗೆ ಬೊಮ್ಮಾಯಿ ಅವರು ವಿಧಾನಸಭಾ ಎಲೆಕ್ಷನ್ ಹತ್ರ ಇದ್ದಾಗ ತರಾತೂರಿಯಲ್ಲಿ ತರ್ತಾರೆ ಏನು ಮೀಸಲಾತಿಯನ್ನ. ಅದು ಸರಿಯಾಗಿರಲ್ಲ. ಬಿಜೆಪಿ ಇಷ್ಟ ಆರೋಪಗಳು ಮಾಡ್ತಾರೆ. ಆಮೇಲೆ ಈಗ ನೀವು ಏಕಾಏಕಿ ಹೋರಾಟಕ್ಕೆ ಇಳಿದಾಗ ಹೋಗಿ ರಾಜ್ಯಪಾಲರ ನಮ್ಮ ಸಚಿವರು ಹೋಗಿ ರಾಜ್ಯಪಾಲರಿಂದ ನಿಮಗೆ ಇವಾಗ ಏನು ಒಂದು 54,000 ಉದ್ಯೋಗಗಳನ್ನ ಕೊಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವಾಗ ನೀವು ಇನ್ನೂ ಸಾಲದು ಇದೆಲ್ಲ ಕೇಳ್ತಾ ಇದ್ದೀರಾ. ನೀವೇ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಪಕೋಡ ಮಾರೋದು ಅಂದರೆ ಅದೇನು ದರೋಡೆ ಮಾಡೋ ಕೆಲಸನ ಅಂತ. ಮೋದಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತೀರಾ. ಒಂದು ಕಡೆ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ 9 ಲಕ್ಷ ಉದ್ಯೋಗಗಳಿದೆ. ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಲ್ಲ. ಬೆಲ್ಲದವರು ಬಿಜೆಪಿ ಶಾಸಕರೇ ಒಬ್ಬರು ನಿಮ್ಮ ಜೊತೆ ಅವರೇ ಮೋದಿ ಅವರಿಗೆ ಒಂದು ಪತ್ರ ಕೊಡಬೇಕು, ಬರೀಬೋದಾಗಿತ್ತು ಉದ್ಯೋಗ ಕೊಡಿ ಅಂತ. ಆದ್ರೆ ನಿಮ್ಮ ಹಿಂದೆ ಇರುವ ಶಕ್ತಿ ಯಾವುದು? ಇದು ಬಿಜೆಪಿ ಪ್ರೇರಿತ ಹೋರಾಟವೇ ಅನ್ನೋದು ನಮ್ಮ ಪ್ರಶ್ನೆ. ಇದೆ ಬಿಡಿ ಸಮಸ್ಯೆ. ವಿದ್ಯಾರ್ಥಿ ಮುಖಂಡರಾಗಿ ನೀವು ಇಂಡಿಪೆಂಡೆಂಟ್